ಸತ್ಯ ಸತ್ಯ ನೋಡವ್ವ ಮಗಿನ ಚಂದಾಗಿ ನೋಡ್ಕೊ ಚಟ್ಕೆ ನಿನ್ನ ಆರೋಗ್ಯನೂ ಚಂದಾಗಿ ನೋಡ್ಕೊ ಇದು ಒಂದೇ ಕಣವ ಈಗ ಉಳಿದಿರೋ ದಾರಿ ಸತ್ಯ ಮನೆ ಬಿಟ್ಟು ಹೋಗಿರೋ ವಿಷಯ ತಮಾಷೆಗೆ ಅಲ್ವಾ ಮಾವಯ್ಯ ತಮಾಷೆ ಅಲ್ವಾ ನಾನ್ ಏನ್ ಮಾಡ್ದೆ ಸತ್ಯ ಯಾಕೆ ನನ್ನ ಬಿಟ್ಟು ಹೋದ್ರು ಕೊನೆವರೆಗೂ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು ಮಾವಯ್ಯ ಅವ್ರನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಲ್ಲ ಯಾವುದೋ ಸಣ್ಣ ವಿಷಯ ಮನ್ಸ್ಗೆ ಹಾಕೊಂಡವನೆ 2 ದಿನ ಬಿಟ್ಟು ಬರ್ತಾನೆ ಪ್ರವಾಹ ಹೇಳಿದ್ಮ್ಯಾಕೆ ತಣ್ಣಗೆ ಪ್ರಶಾಂತವಾಗಿ ನೀರು ಹರಿತದಲ್ಲ ಇವನು ಹಂಗೆ ಕಣವ 2 ದಿನ ಬಿಟ್ಕೊಂಡು ಬರ್ತಾನೆ ಕಣವ 2 ದಿನ ಅಲ್ಲ 2 ಕ್ಷಣನೂ ನಾನು ಅವ್ರನ್ನ ಬಿಟ್ಟಿರಲ್ಲ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಳ್ಳೋ ಮುಂಚೆ ಮಗಳ ಮುಖ ಒಂದ್ಸತಿನೂ ಕಣ್ಮುಂದೆ ಬರ್ಲಿಲ್ವ ಮಾವಯ್ಯ ಗ್ರಾಚಾರ ಕಣವ ಕೆಲವು ನಿರ್ಧಾರಗಳು ಮನ್ಸನ್ನ ಹಿಂಡಿ ಕಲ್ಲು ಮಾಡಿಬಿಡ್ತವೆ ಅಂತ ನಿರ್ಧಾರಗಳು ತಗೊಳ್ಳುವಾಗ ಮುಂದೆ ಯಾರು ಬರೋಕಿಲ್ಲ ಕಣವ ಮನ್ಸ ತನ್ನ ದಾರಿ ಹಿಡ್ಕೊಂಡು ಹೊಟ್ಟೋಯ್ತಾನೆ ಆದ್ರೆ ನನ್ನ ಗತಿ ಏನು ಮಾವಯ್ಯ ಸತ್ಯ ನನ್ನ ಜೀವ ನನ್ನ ಉಸಿರು ನನ್ನ ಪ್ರಾಣ ನನ್ನ ಆಸರೆ ನನ್ನ ಪ್ರತಿಯೊಂದು ಉಸಿರಲ್ಲೂ ಬೆರ್ತು ಹೋಗಿದ್ದಾರೆ ಅವರಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಮಾವಯ್ಯ ತಂದೆ ಇಲ್ದೇ ಇರೋ ಮಗಳ ಮುಖ ನೋಡ್ತಾ ಅವಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಬದುಕೋದು ನರ್ಕ ಮಾವಯ್ಯ ನರ್ಕ ನರ್ಕದ ದಾರಿ ಸ್ವರ್ಗದ ಬೀದಿ 2 ಸೇರದ್ನೇ ಕಣವ ಬದುಕು ಅನ್ನೋದು ಯೋಚನೆ ಮಾಡಬೇಡ ಕಣವ ಬತ್ತಾನೆ ಸಮಾಧಾನ ಮಾಡ್ಕೋ ನನ್ನ ಬದುಕಲ್ಲಿ ಯಾವ್ದಾಗ್ಬಾರ್ದು ಅಂತ ನಮ್ಮಮ್ಮ ಅನ್ಕೊಂಡಿದ್ರು ಅದೇ ಆಗೋಯ್ತು ಮಾವಯ್ಯ ಸಾವಿತ್ರಿ ಗಂಡನ್ ಬಿಟ್ಟವಳಾಗ್ಬಿಟ್ಲು ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡ ಕಣವ ಕಪ್ಪಾಯ್ತದೆ ಸಂಜೆ 5 ಗಂಟೆ ಆದ್ರೆ ನಂದಿತಾ ಅಳಕ್ ಶುರು ಮಾಡ್ತಾಳೆ ಅವಳಿಗೆ ಅಪ್ಪನ್ನ ನೋಡ್ಬೇಕು ಅಷ್ಟೇ ಅಭ್ಯಾಸ ಆಗೋಗಿದೆ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರ ಮಾವಯ್ಯ ಅಲ್ಲ ಕಣವ ಅವನು ಇಲ್ಲಿಗೆ ಹೋಗವನೆ ಅಂತ ಗೊತ್ತಿದ್ರೆ ಸುಮ್ಕಿರ್ತಿದ್ದ ನಾನು ಕಿಬಿ ಹಿಂಡಿ ಕರ್ಕೊಂಬತ್ತಿದ್ದೆ ಕಣವ ನೀನು ಹೆಂಗ ಅವನನ್ನು 1 ನಿಮಿಷನೂ ಬಿಟ್ಟಿರಕ್ಕೆ ಆಯ್ತಿಲ್ವ ನನ್ಗೂ ಹಂಗೆ ಕಣವ ಗೊತ್ತನೆ ಸಮಾಧಾನ ಮಾಡ್ಕೊಳ್ಬೇಡ ಕಾರಣನೇ ಇಲ್ದೆ ಮನೆ ಬಿಟ್ಟು ಹೋಗಿದ್ದಾರೆ ವಿಧಿ ಕಣವ ಆದ್ರೆ ಒಂದು ತಿಳ್ಕೊ ನಿಮ್ಮಿಬ್ರು ಅದೃಷ್ಟ ಚಂದಾಗೈತೆ ಅದಕ್ಕೆ ನಿಮ್ ಜೀವನ ಮಗು ಗಂಟ ಬಂತು ಇದರ ಬರಕ್ ಆಯ್ತಿತ್ತೇನವ ಏನೋ ಮನ್ಸಿಗೆ ಅಂದ್ಕೊಂಡ್ಬಿಟ್ಟವನೆ ಏಕಂತ ಬಯಸ್ತಾವನೆ ಉಂಟು ಹೋಗವನೆ ಹೇಳ್ತೀನ ಗೊತ್ತಾನೆ ಕಣವ ಆದ್ರೆ ನಮ್ ಸತ್ಯ ನಮ್ಮನ್ನೆಲ್ಲ ಬಿಟ್ಟೋಗೋ ಅಂತ ಕಲ್ ಮನ್ಸಲ್ಲ ಕಣವ ಒಂದು ಮಗಿನಂತ ಮನ್ಸು 2 ದಿನ ಕಣವ ಬರ್ತಾನೆ ಸಮಾಧಾನ ಮಾಡ್ಕೊ ಅವ್ರು ಬರ್ದೇನೆ ಹೋಗ್ಬಿಟ್ರೆ ಪಾಲೆಗೆ ಬಂದಿದ್ ಪಂಚಾಮೃತ ಬಾಬಾ ಎಲ್ಲಿಗೆ ಮಾವಯ್ಯ ಬಾಬಾ ನಾ ಹೇಳ್ತೀನಿ ಎಲ್ಲಿ ಕೂತ್ಕೊಳ್ಳವ ನಾನು ಊಟ ಬೇಡ ಮಾವಯ್ಯ ಹಂಗನ್ಬಾರ್ದು ಕಣವ ಒಂದು ತುತ್ತು ಊಟ ಮಾಡವ ಮೈಗೆ ಶಕ್ತಿ ಬರ್ಬೇಕು ನಾ ಚೆನ್ನಾಗಿದ್ದು ಏನಾಗ್ಬೇಕಾಗಿದೆ ಮಾವಯ್ಯ ಸತ್ಯನೇ ಇಲ್ಲ ಅವನ್ ಬರ್ತನ್ ಕಣವ ನಿನ್ ಪಡೆಗೆ ನೀನು ಊಟ ಮಾಡವ ಸತ್ಯಭಾವಂಗೆ ಇಷ್ಟ ಆಗುವಂತ ಅಡ್ಗೆನೆ ಮಾಡಿದ್ರಿ ಏನ್ ಮಾಡಿದ್ರೇನು ಅವ್ರಂತೂ ಇಲ್ವಲ್ಲ ಅಯ್ಯೋ ಸತ್ಯಭಾವ ಬರ್ತಾರಂತಲ್ಲ ನಿಜವಾಗ್ಲೂ ಬತ್ತನ್ ಕಣವ ಬಂದೇ ಬತ್ತಾನೆ ನಮ್ಮನ್ನೆಲ್ಲ ಬಿಟ್ಟಿರೋ ಮನ್ಸು ಅವ್ನ್ ಎಲ್ಲ ಕೇಳು ನಿಮ್ಗೆ ಗೊತ್ತು ಮಾವಯ್ಯ ಈಗ 10 ಗಂಟೆ ಮುಂಚೆ ಫೋನ್ ಮಾಡಿದ್ದ ಕಣವ ನನ್ ಮೇಲೆ ಇನ್ನೂ ಕೋಪ ಇಳ್ದಿಲ್ಲ ಅಂತ ಆಯ್ತು
ನಿನ್ ಮ್ಯಾಕ್ ಕೋಪ ಇದ್ದಿದ್ರೆ ಈಗ ವಾಪಸ್ ಬರ್ತೀನಿ ಅಂತ ಅವ್ನು ಮನ್ಸು ಮಾಡ್ತಿದ್ದೇನಮ್ಮ. ಮತ್ ನಂಗೆ ಯಾಕೆ ಫೋನ್ ಮಾಡ್ಲಿಲ್ಲ? ನೀನ್ಗೋ ನನ್ಗೋ ಈಗ ಬರ್ತಾವನ ಇಲ್ವೋ ಕೂತ್ಕೊಂಡು ಊಟ ಮಾಡು. ಕೂತ್ಕೊಳ್ಳವ ಬುಡ್ಸವ ಹುಸಿ ಚಂದಾಗೆ ಬುಡ್ಸು ಊಟ ಮಾಡ್ಲಿ. ಬರ್ಲಿ, ಕಿವಿ ಹಿಂಡಿ ಬುದ್ಧಿ ಹೇಳ್ತೀನಿ. ಸತ್ಯ ಬತ್ತಾನಂತೆ ಕಣವ, ಆದ್ರೆ ಒಂದ್ ಕಂಡೀಷನ್ ಮಾಡಿದವನೆ. ಏನ್ ಕಂಡೀಷನ್ನು? ನೀನ್ ಗೊಳ ಅನ್ಬಾರ್ದು. ಅನ್ನಲ್ಲ. ತಪ್ಪು ತಿಳ್ಕೊಬಾರ್ದು. ಇಲ್ಲ ಮಾವಯ್ಯ. ಆಮ್ಯಾಕೆ ನನ್ನ ಸತ್ಯನ ನಮ್ಮನ್ನೆಲ್ಲ ಬೈಬಾರ್ದು. ಇಲ್ಲ 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 ಹೇಳಿ. ಊಟ ಹೆಂಗೈತೆ? ಮಾತ್ ಮರೆಸ್ತಿದ್ದೀರಾ? ಸತ್ಯ ಏನ್ ಹೇಳಿದ್ರು ಹೇಳಿ. ಅದು ಅದು ಸತ್ಯನ್ಗೆ ಇನ್ನು 2 ವರ್ಷ ಮಗು ಬೇಡವಂತೆ. ಎರಡನೇ ಮಗ ಬೇಡ ನನ್ನ ನಿರ್ಧಾರಕ್ಕೆ ನೀ ಬಂದ್ರೆ ಸತ್ಯ ವಾಪಸ್ ಬರ್ತನ್ ಕಣವ. ಮಕ್ಕಳನ್ನ ಕೊಲ್ಲೋ ತಾಯಿ ಇಲ್ಲ ಮಾವಯ್ಯ. ನಮ್ಗೆ ನಿಂದೆ ಚಿಂತೆ ಕಣವ. ನನಗೆ ಮಗು ಚಿಂತೆ. ಮೊದಲನೇ ಮಗು ಐತಲ್ಲವ, ಸುಮ್ಕೆ ಆಟಕ್ಕೆ ಬಿದ್ದು ಸಂಸಾರ ಹಾಳು ಮಾಡ್ಕೋಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವಯ್ಯ. ಸತ್ಯ ಬೇಡವೇನವ ನಿನ್ಗೆ? ಮಗು ಇಲ್ಲದೆ ನಾನಿಲ್ಲ ಮಾವಯ್ಯ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಮಗುನ ಎತ್ಕೋತ್ಯಾ? ಯಾಕವಳು ಅಳೋನೇ ನಿಲ್ಲಿಸ್ತಾ ಇಲ್ಲ. ಇಲ್ಲ ಅಕ್ಕ, ನಾನು ಎತ್ಕೊಂಡ್ರೆ ಅವಳು ಸಮಾಧಾನ ಆಗಲ್ಲ. ಇಲ್ಲ, ನಿನ್ ಕೈಲಿದ್ರೆ ಆಟ ಆಡ್ಕೊಂಡಿರ್ತಾಳೆ. ತಗೋ. ಇಲ್ಲ ಅಕ್ಕ, ಈಗ ಅವಳಿಗೆ ಬೇಕಾಗಿರೋದು ನಾನಲ್ಲ, ಅವರಪ್ಪ. ಅವರಪ್ಪನ ಅಪ್ಪಗೆ ಮಾತು ಬೇಕು. ಚಿಕ್ಕ ವಯಸ್ಸಲ್ಲಿ ಅತ್ತೆಗೆ ಬಂದ ಪರಿಸ್ಥಿತಿನೇ ನಿಮಗೆ ಬಂದಿದೆ. ಪ್ರತು ಯಾವಾಗಲೂ ಹೇಳ್ತಾ ಇದ್ದ, ಚಿಕ್ಕನ್ನಲ್ಲಿ ಅವನು ತುಂಬ ಅಳ್ತಿದ್ನಂತೆ. ಅಪ್ಪ ಬೇಕು ಅಂತ ತುಂಬ ರಚ್ಚೆ ಹಿಡಿತಾ ಇದ್ನಂತೆ. ಅಪ್ಪ ಆಗ ಬರ್ತಾರೆ, ಈಗ ಬರ್ತಾರೆ, ಬಂದೇ ಬಿಟ್ರು ಅಂತ ಅತ್ತೆ ಪ್ರತುನ ಸಮಾಧಾನ ಮಾಡ್ತಾ ಇದ್ರಂತೆ. ಪ್ರತು ಅಪ್ಪ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲೇ ಬೆಳೆದ್ನಂತೆ. ಬುದ್ಧಿ ಬಂದ್ಮೇಲೆ ಬಾರ್ದಿರೋ ಅಪ್ಪನ ಬಗ್ಗೆ ದ್ವೇಷ ಬೆಳೆಸ್ಕೊಂಡ ಪ್ರತು. ನಿಮ್ಮ ಹಠನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ತಂದೆ ಮಗಳ ಮಧ್ಯೆ ಶಾಶ್ವತವಾದ ಬಿರುಕು ಮೂಡುತ್ತೆ ಅಕ್ಕ. ನಿಮ್ಮ ಹಠ ನಿಮ್ಮ ಬುದ್ಧಿನ ಹೇಗೆ ಮಾಡಿದೆ ಅಂದ್ರೆ, ತಾಯಿಯಾದ ನಿಮ್ಗೆ ಮಗು ಯಾಕೆ ಅಳ್ತಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ತಂದೆ ಇಲ್ಲದೆ ಪ್ರತು ಮತ್ತೆ ದೀಪ್ತಿ ಏನೇನೆಲ್ಲ ಅನುಭವಿಸಿದಾರೆ ಅಂತ ನಿಮ್ಗೆ ಗೊತ್ತು. ಒಂದೊಂದ್ಸಲ ನಿಮ್ಮ ಮೇಲೆ ನನಗೆ ತುಂಬಾ ಕೋಪ ಬರುತ್ತೆ, ಮರುಕ್ಷಣ ಅಷ್ಟೇ ಅನುಕಂಪನೂ ಬರುತ್ತೆ. ಬೆಳಗ್ಗೆಯಿಂದ ನಿಮ್ ಜೊತೆ ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಈ ಮಗುನ್ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ನನಗೆ ಗೊತ್ತಾಗದೆ ನನ್ನ ಮನ್ಸು ಕರ್ಗ ಹೋಗುತ್ತೆ. ನಿಮ್ದು ಹಠ, ಭಾವಂದು ಹಠ. ಈ ಹಠದಿಂದಾಗಿ ನೀವಿಬ್ರು ಒಂದಾಗದೇ ಇರೋಷ್ಟು ದೂರ ಆಗ್ಬಿಡ್ತೀರಿ ಅಕ್ಕ. ಸಂಬಂಧಗಳಲ್ಲಿ ವಿಶ್ವಾಸಕ್ಕಿಂತ ಹಠ ಜಾಸ್ತಿ ಆದ್ರೆ ಸಂಬಂಧಕ್ಕೆ ಆಯಸ್ ಕಮ್ಮಿ ಅಂತೆ. ನಾಳೆ ನಂದಿತಾ ದೊಡ್ಡವಳಾಗ್ತಾಳೆ. ಅವಳಿಗೆ ಯಾರಾದ್ರೂ ನಿಮ್ಮಪ್ಪ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅವಳು ಹೇಗೆ ಫೇಸ್ ಮಾಡ್ತಾಳೆ ಯೋಚನೆ ಮಾಡಿ. ನೀವೇನೋ ಭಾವನ್ ಫೋಟೋ ತೋರಿಸಿ ಇವರೇ ನಿಮ್ಮಪ್ಪ ಅಂತ ಹೇಳ್ಬೋದು, ಆದ್ರೆ ಭಾವನ್ ಪ್ರೀತಿನ ನೀವು ತೋರ್ಸಕ್ಕಾಗತ್ತಾ? ಯೋಚನೆ ಮಾಡಿ.
ನಂದಿತಾ ದೃಷ್ಟಿಯಿಂದ ಈ ಹಠ ಒಳ್ಳೇದಲ್ಲ ಅಕ್ಕ. ಮಕ್ಕಳಿಗೆ ತಂದೆ ತಾಯಿಗಳಿಬ್ರು 2 ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣಿದ್ದು ಇನ್ನೊಂದು ಕಣ್ಣು ಇಲ್ಲದೆ ಹೋದ್ರೆ ಇರೋ ಕಣ್ಣು ಇದ್ದು ವ್ಯರ್ಥ. 2ನೇ ಮಗು ಬೇಡ ಅಂತ ನಿರ್ಧಾರಕ್ಕೆ ಬನ್ನಿ ಅಕ್ಕ. ಆಸೆ ಬಿಟ್ಬಿಡಿ. ಇರೋ ಮಗು ಮೇಲೆ ಆಸೆ ಬೆಳೆಸ್ಕೊಳ್ಳಿ. ಸಾವಿತ್ರಿ ಅಕ್ಕನ್ಗೆ ಲೆಟರಾ? ಅಕ್ಕ ಅಕ್ಕ ಅಕ್ಕ, ನಿಮ್ಮ ಹೆಸರಿಗೆ ಪೋಸ್ಟ್ ಬಂದಿದೆ. ಅಕ್ಕ, ನಿಮ್ಮ ಹೆಸರಿಗೆ ಪೋಸ್ಟ್ ಬಂದಿದೆ. ಹರಿದ್ ಬಿಸಾಕು. ಹಂಗಲ್ಲ ಕಣವ, ಒಂದ್ಕಿತ ಓದವ ಏನೈತೆ ಅಂತ. ಬೇಡ ಮಾವಯ್ಯ, ಅದ್ರಲ್ಲಿ ಏನಿದ್ರು ನನಗೆ ಬೇಡ. ಹರಿದ್ ಬಿಸಾಕ್ಲಿ. ವಿನುತಾ, ನೀನೊಂದ್ಕಿತ ಓದ್ಬಿಡವ ಏನೈತೆ ಅಂತ. ಅಸಡ್ಡೆ ಬೇಡ. ಈ ಮಾತನ್ನ ಅಕ್ಕ ಹೇಳಿ. ಹೇಳವ, ನಿನ್ನ ಹೆಸರಿಗೆ ಬಂದಿರೋದು ಪತ್ರ. ಸರಿ, ಓದು. ಸತ್ಯಭಾವ ಲಾಯರ್ ಕಡೆಯಿಂದ ಕಳಿಸಿರೋದು. ಬರ್ತಿದಾರಂತ ಸತ್ಯ? ವಿಲ್ ಬರ್ಸಿದ್ದಾರೆ. ಅಯ್ಯೋ ಅಯ್ಯೋ ದೇವ್ರೆ, ಈ ಬೊಡ್ಡೆ ಇದ ಇನ್ನೇನೇನು ಕ್ವಾಟ್ಲೆ ಮಾಡ್ಬಿಟ್ಟವನೋ ಏನೋ. ನೋಡ್ದೇನವ ಸಾವಿತ್ರಿ, ಅರ್ಧಿಂದ ಏನೇನೆಲ್ಲ ಆಯ್ತಾಯ್ತೆ ಅಂತ. ಚೆನ್ನವ, ಓದ್ಬಿಡವ ಒಂದ್ಕಿತ ಇನ್ ಏನೇನು ಬರ್ಸವನೇ ಕೇಳ್ಬಿಡವ. ಸತ್ಯಭಾವ ಅವ್ರ ಹೆಸರಲ್ಲಿರೋ ಸವಿ ಟ್ರಾವೆಲ್ಸ್ನ ಅಕ್ಕನ ಹೆಸರಿಗೆ ಮಾಡಿದ್ದಾರೆ. ಜೀವನೋಪಾಯಕ್ಕೆ. ಹಾಗೆ 1.5 ಲಕ್ಷ ರೂಪಾಯಿನ ನಾಗರಾಜ್ ಅಂಕಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬೆಂಕಿ ಬಿತ್ತು ಇವನ್ ದುಡ್ಗೆ. 1.5 ಲಕ್ಷ ಧೂಳನ್ ಸಮಾನ. ನನ್ನ ಮಗ ನನ್ನ ಜೊತೆ ಆಗಿದ್ರೆ ಸ್ವರ್ಗನೇ ಸಿಕ್ದಂಗೆ. ಇದು ನೀವು ಅರ್ಥ ಮಾಡ್ಕೊಳ್ಳಿಲ್ವ? ದುರಂತ ಕಣವ, ದುರಂತ ಇದೆಲ್ಲ. ಈ ವಯಸ್ಸಿನಾಗೆ ಇದೆಲ್ಲ ನಾನು ನೋಡ್ಬೇಕಿತ್ತ. ಎತ್ತಾಡ್ಸಿದ ಮಗ ಕಡೆಗಳಿಗೆನಾಗೆ ನನ್ನ ಕಣ್ ಮುಂದೆ ಇರ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಊರ್ಗೋಲ್ ತಗೊಂತ ದುಡ್ಡು ಬೀಸಾಕ್ಬಿಟ್ಟೋಗವನೆ. ಅವ್ವ, ನಿನ್ ಕೈ ಮುಗಿತೀನಿ ಕಣವ. ಹಠ ಮಾಡಬೇಡ ಕಣವ. ಸತ್ಯ ಆಗ್ಲೇ ನಮ್ಮಿಂದ ದೂರ ಹೋಗ್ಬೇಕು ಅಂತ ಮನ್ಸು ಮಾಡ್ಬಿಟ್ಟು ಅನ್ಕಡವ. ವಿಲ್ಲು ಬರ್ಸ್ತೀನಿ ಅಂದ್ರೆ ಅವನ್ ಮನ್ಸಿಂದ ನಮ್ಮನ್ನೆಲ್ಲ ಮರೆಯಕ್ ಪ್ರಯತ್ನ ಪಟ್ಬಿಟ್ಟು ಅನ್ಕಣವ. ನಿನ್ ಜೀವನ ಹಾಳು ಮಾಡ್ಕೋಬೇಡ ಕಣವ. ನಿನ್ ದಮ್ಮ ಅಂತೀನಿ ಕಣವ. ಯಾಕೆ ಮಾವಯ್ಯ ಎಲ್ಲ ತಪ್ಪು ನನ್ನೇ ಹೊಣೆ ಮಾಡ್ತಾ ಇದ್ದೀರ? ಸತ್ಯ ಕಾರಣ ಇಲ್ಲದೆ ಮನೆ ಬಿಟ್ಟು ಹೋಗಿದ್ದಾರೆ. ನಾನು ಏನ್ ಹಠ ಮಾಡಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೊತ್ತಿರೋ ಮಗುನ ಹೆರ್ತೀನಿ ಅನ್ನೋದು ಹಠನ?
ಅವೆಲ್ಲ ಹರಿದು ಹಾಕ್ಬಿಡಿ. ನಂಗೆ ಅವರಿಂದ ಒಂದು ಪೈಸೆನೂ ಬೇಡ. ಬಡತನದಲ್ಲಿ ಬದುಕಿ ನನಗೆ ಗೊತ್ತಿದೆ. ನನಗೆ ಅವರಿಂದ ಅವ್ರ ಪ್ರೀತಿ, ಅವ್ರ ನೆರಳು ಇಷ್ಟು ಮಾತ್ರ ಬೇಕು. ಇಲ್ಲಿ ಎಲ್ರಿಗೂ ಯೋಚನೆ ಮಾಡೋ ಶಕ್ತಿ ಆಗ್ಲಿ ತಾಳ್ಮೆ ಆಗ್ಲಿ ಇಲ್ಲ. ಎರಡನೇ ಮಗು ಬೇಡ 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 ಅನ್ನೋದಷ್ಟೇ ಗೊತ್ತು. ಇಲ್ಲಿ ಎಲ್ರಿಗೂ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಆಗಿದೆ. ಆದ್ರೆ ವಿನುತಂಗೆ ಈ ಮಗು ಸಿಗದೆ ಹೋದ್ರೆ ಅವಳು ನಮ್ ಕೈ ತಪ್ಪು ಹೋಗ್ತಾಳೆ. ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಹೇಳೋ ಪರಿಸ್ಥಿತಿಲೂ ನಾನಿಲ್ಲ. ಸಮಯ ಬರ್ಬೇಕು. ಸಮಯ ಬಂದಾಗ ನಾನೇ ಹೇಳ್ತೀನಿ. ಆದ್ರೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಧೈರ್ಯ ಗೆಡಬಾರ್ದು. ಹಾಗಿದ್ದಾಗ್ಲಿ ಎಂತ ದೊಡ್ಡ ಪರೀಕ್ಷೆ ಬಂದ್ರೂ ನಾನು ಎದುರಿಸ್ತೀನಿ. ನನ್ನ ವಿನುತನ್ನ ನಾನು ಉಳಿಸ್ಕೋತೀನಿ. ಹಂಸು ಮಗಳೇ, ನಿನ್ನನ್ನ ನಿನ್ನ ತಂದೆಯಿಂದ ದೂರ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ದಿನಕ್ಕಷ್ಟೇ. ನಿನ್ನಪ್ಪ ಬರ್ತಾರೆ. ನಿನ್ನ ಬಿಟ್ಟು ತುಂಬಾ ದಿನ ಇರಲ್ಲ ಮಗಳೇ. ನಿನ್ನಪ್ಪ ಬೇಗ ಬರ್ತಾರೆ. ಬರ್ತಾರೆ. ಅಂಕಲ್, ಡ್ಯೂಟಿಗೆ ಹೋಗಲ್ವಾ? ಯಾಕ ಮನ್ಸಿಲ್ಲ ಕಣವ. ಎತ್ತಾಗೋದ್ರು ಸತ್ಯನೇ ನೆನಪಾಯ್ತಾನೆ. ನೀವು ನೆನಪಿಸ್ಕೊಂಡ ತಕ್ಷಣ ಸತ್ಯಭಾವ ಬಂದ್ಬಿಡ್ತಾರಾ? ಆ ಬೆಟ್ಟ ತಾಯಿಗೆ ಅರ್ಸ್ಕೊಳ್ಳ ಅಂತೀವ್ನಿ. ಯಾವ ತಾಯಿಗೆ ಹರ್ಸ್ಕೊಂಡ್ರು ಸಾವಿತ್ರಿ ಅಕ್ಕ ಮನ್ಸು ಬದಲಾಯಿಸೋವರೆಗೂ ಈ ಮನೆ ಸೂತ್ಕದ ಮನೆ ಥರನೇ ಇರುತ್ತೆ. ತಲೆನೇ ಓಡ್ತಾ ಇಲ್ಲ ಕಣವ. ಸತ್ಯ ಏನ್ ಮಾಡ್ಕೊಂಡ್ಬಿಡ್ತಾನ ಅಂತ ಬೋ ಹೆದರಿಕೆ ಆಯ್ತಾಯ್ತೆ. ರಾತ್ರಿ ಎಲ್ಲ ಏನೇನೋ ಕೆಟ್ಟ ಕನ್ಸು ಬೀಳ್ತಿದೆ. ಯಾರು ತಾವು ಹೇಳ್ಕೊಳಕ್ಕಾಗದೆ ಸುಮ್ಮನೆ ಅವನೇ. ನಾನು ಹೇಳ್ದಾಗ ಮಾಡಿದ್ರೆ ಸತ್ಯಭಾವ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಹೇಳವ, ನನ್ನ ಮಗ ಸತ್ಯ ವಾಪಸ್ ಬರ್ತಾನೆ ಅಂದ್ರೆ ನೀವು ಏನ್ ಹೇಳಿದ್ರು ತಲೆ ಮ್ಯಾಗ ಒತ್ಕೊಂಡ್ ಮಾಡ್ತೀನಿ. ಒಟ್ನಾಗೆ ನಮ್ ಸತ್ಯ ಮನೆಗೆ ಬರ್ಬೇಕು ಅಷ್ಟೇ. ಈ ಎರಡನೇ ಮಗುವಿಂದಾನೆ ಮನೇಲಿರೋರು ಎಲ್ಲರೂ ತಲೆನೂ ಕೆಟ್ಟಿರೋದು. ಅದನ್ನೇ ತೆಗೆಸ್ಬಿಟ್ರೆ ಎಂತ ಮಾತು ಅಂತ ಆಡ್ತಿದೀಯವ್ವ. ನಾವು ಬದುಕಕ್ಕೆ ಬೆಳೀತಾ ಇರೋ ಮಗುನ್ ಸಾಯಿಸದ? ಇದ್ಯಾವ್ರು ಹೃದಯ ಅಂತ ಕೊಟ್ಟು ಅದ್ರಾಗೆ ಕರುಣೆ ಅಂತ ಮಡಗಿರ್ತಾನೆ ಕಣವ. ಅದನ್ನು ಮರ್ತೇ ನಾವು ಬದುಕಿದ್ರೆ ಆ ಪಾಪ ನಮ್ಮನ್ನು ಸುತ್ಕೊಳಕ್ಕಿಲ್ವಾ? ಅಂಕಲ್, ಭಾವುಕರಾಗಿ ಯೋಚನೆ ಮಾಡ್ಬಿಡಿ. ಸ್ವಲ್ಪ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ. ತಿಳಿದವ್ರು ನೀವು. ಸಾವಿತ್ರಿ ಅಕ್ಕ ಈ ಮಗುನ ಹೆರೋದ್ರಿಂದ ಅವ್ರ ಪ್ರಾಣ ಉಳಿಯೋದಿಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ನಿಮ್ಗೆ ಸಾವಿತ್ರಿ ಅಕ್ಕನ ಪ್ರಾಣ ಮುಖ್ಯನೋ ಅಥವಾ ಅವ್ರ ಹೊಟ್ಟೆಲಿ ಇನ್ನೂ ಬೆಳೀತಿರೋ ಮಗು ಮುಖ್ಯನೋ ಯೋಚನೆ ಮಾಡಿ. ನಿಮ್ಮ ನಿರ್ಧಾರದಿಂದ ನಿಮ್ಮ ಮಗನ ಸಂಸಾರ ನಿಂತಿದೆ. ಯೋಚನೆ ಮಾಡಿ. ಅತ್ತೆ, ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಯಾಕಮ್ಮ? ಮನೇಲಿರೋ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತ ದೇವರಲ್ಲಿ ಒಂದು ಅರ್ಚನೆ ಮಾಡ್ಸೋಣ ಅತ್ತೆ. ನಾವು ಸೃಷ್ಟಿಸ್ಕೊಂಡಿರೋ ಸಮಸ್ಯೆಗಳಿಗೆ ಆ ದೇವ್ರು ಏನ್ ಮಾಡ್ತಾನೆ ಬಿಡಮ್ಮ. ಮನೆಯವರೆಲ್ಲ ನನ್ನ ವಿರುದ್ಧ ನಿಂತಿದ್ದಾರೆ. ಆದ್ರೆ ನೀವು ನನ್ನ ವಿರುದ್ಧ ಒಂದು ಮಾತು ಕೂಡ ಆಡಿರ್ಲಿಲ್ಲ. ಅದೇ ಪ್ರೀತಿನ ಉಳಿಸ್ಕೊಂಡಿದ್ರಿ. ಇಂಥ ಕಷ್ಟದ ಸಮಯದಲ್ಲೂ ತಾಯಿ ತರ ನೀವು ನನ್ನ ಜೊತೆಗಿದ್ದೀರಲ್ಲ ಅನ್ನೋ ಸಮಾಧಾನ ಇತ್ತು. ಆದ್ರೆ ನೀವು ಇವತ್ತು ಇಲ್ಲ ಸಾವಿತ್ರಿ, ಪರ ವಿರೋಧ ಇದ್ಯಾವುದು ನನಗೆ ಗೊತ್ತಿಲ್ಲ. ಈಗ ನೀನಿರೋ ಪರಿಸ್ಥಿತಿನ ನೋಡಿ ನನಗೆ ಮಂಕ್ ಬಡ್ದ ಹಾಗಾಗಿದೆ. ಇವತ್ತು ನೀನಿರೋ ಪರಿಸ್ಥಿತಿನಲ್ಲೇ
ಒಂದು ಕಾಲದಲ್ಲಿ ನಾನು ಇದ್ದೆ. ಅವತ್ತು ಸುಶೀಲು ನನ್ನನ್ನು ಬಿಟ್ಟು ಹೊಟ್ಟೋಗಿದ್ರು. ನನ್ನ ಕಣ್ಣೀರು ಒರೆಸೋದಕ್ಕೆ ಕೈಗಳೇ ಇರಲಿಲ್ಲ. ಆದರೆ ಸಾವಿತ್ರಿ, ಇವತ್ತು ನಿನ್ನ ಕಣ್ಣೀರು ಒರೆಸೋದಕ್ಕೆ ನಾವಿದ್ದೀವಮ್ಮ. ಸತ್ಯ ನೀನು ಸಂತೋಷವಾಗಿರ್ಬೇಕಾದ್ರೆ ಆ ದೇವ್ರ ಹತ್ರ ಈ ಜೋಡಿ ಸದಾ ಹೀಗೆ ಇರಲಿ ಅಂತ ನಾನು ಬೇಡ್ಕೋತಿದ್ದೆ. ಆದರೆ ಇವತ್ತು ಆಗಬಾರದಾಗೋಯ್ತು. ಅನುಭವಿಸೋಣ ಬಿಡಿಯತ್ತೆ. ಕೆಲವು ಕರ್ಮಗಳು ನಮ್ಮನ್ನ ಬಿಡಲ್ವಂತೆ. ಸಾವಿತ್ರಿ, ಇಷ್ಟೊಂದು ಸುಲಭವಾಗಿ ಮಾತಾಡ್ಬೇಡಮ್ಮ. ಜೀವನ ತುಂಬಾ ಕಷ್ಟ ಇದೆ.